ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ಇದೆ. ಕದನ ವಿರಾಮ ಷರತ್ತುಗಳ ಬಗ್ಗೆ ಸಭೆ ಸೇರಲಾಗುತ್ತೆ. ತಟಸ್ಥ ಸ್ಥಳದಲ್ಲಿ ಈ ಒಂದು ಮಾತುಕತೆ ನಡೆಯಲಿದೆ. ಭಾರತ ಪಾಕ್ನ ಮಧ್ಯಸ್ಥಿಕೆಯನ್ನ ವಹಿಸುವುದಕ್ಕೆ ಸಿದ್ಧ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಎರಡು ದೇಶಗಳ ನಡುವೆ ಮಧ್ಯಸ್ಥಿಕೆಯನ್ನ ವಹಿಸೋದಕ್ಕೆ ಸಿದ್ಧ ಅಮೆರಿಕ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿರೋದು. ಪೋಸ್ಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿನ್ನೆ ಕದನ ವಿರಾಮ ಅಂತ ಏನಿತ್ತು ಅದಕ್ಕೂ ಪೋಸ್ಟ್ ಮಾಡಿದ್ರು. ಇದೀಗ ಮಾತುಕತೆ ವಿಚಾರ, ಎರಡೂ ದೇಶಗಳ ನಡುವೆ ಮಾತುಕತೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅನ್ನೋದನ್ನ ಪೋಸ್ಟ್ ಮಾಡಲಾಗಿದೆ. ಹಾಗೇನೆ ಈ ಕಾಶ್ಮೀರ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಯೋದಾಗಿ ಕೂಡ ಇದೇ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡಿರೋದು. ಭಾರತ ಪಾಕಿಸ್ತಾನ ಜೊತೆ ಕೆಲಸ ಮಾಡ್ತೇವೆ, 1000 ವರ್ಷದಿಂದಲೂ ಕೂಡ ಕಾಶ್ಮೀರ ಸಮಸ್ಯೆ ಅನ್ನೋದು ಇದೆ, ಕಾಶ್ಮೀರ ಸಮಸ್ಯೆಗೂ ಪರಿಹಾರ ಅನ್ನೋದು ಇರುತ್ತೆ. ಯುದ್ಧವಾದರೆ ಲಕ್ಷಾಂತರ ಅಮಾಯಕರು ಬಲಿಯಾಗ್ತಾರೆ. ಕಾಶ್ಮೀರ ವಿವಾದ ಬಗೆಹರಿಸೋಕೆ ಭಾರತ ಪಾಕ್ ಜೊತೆ ಕೆಲಸವನ್ನು ಮಾಡುತ್ತೆ. ಭಾರತ ಪಾಕಿಸ್ತಾನ ಬಗ್ಗೆ ಗೌರವವಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಂದು ಪೋಸ್ಟನ್ನು ಮಾಡಿರೋದು. ನಿನ್ನೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದ ಟ್ರಂಪ್ ಕದನ ವಿರಾಮದ ಬಳಿಕ ಮಧ್ಯಸ್ಥಿಕೆ ವಹಿಸೋದಾಗಿ ಘೋಷಣೆಯನ್ನ ಮಾಡಲಾಗಿತ್ತು. ಇದೀಗ ಮಾತುಕತೆಯನ್ನ ನಡೆಸಲಾಗುತ್ತೆ ಅನ್ನೋದನ್ನು ಕೂಡ ಪೋಸ್ಟ್ ಮಾಡಲಾಗಿದೆ. ಕಾಶ್ಮೀರ ಸಮಸ್ಯೆ ಅನ್ನೋದು ಬಹು ವರ್ಷಗಳಿಂದಲೂ ಕೂಡ ಇದೆ, ಸಾವಿರಾರು ವರ್ಷಗಳಿಂದಲೂ ಕೂಡ ಇದೆ. ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸಲಾಗತ್ತೆ ಅಂತ. ಹಾಗಾಗಿ ನಾಳೆಗ ಈ ಮಾತುಕತೆ ಮೇಲೂ ಕೂಡ ಗಮನ ಅನ್ನೋದು ಇದೆ. ಏನು ನಿರ್ಧಾರಕ್ಕೆ ಬರ್ತಾರೆ, ತಾರ್ಕಿಕವಾಗಿ ಒಂದು ಅಂತ್ಯ ಕಾಣುತ್ತಾ ಅಂತ. ಯಾಕಂದರೆ ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹೀಗಿರಬೇಕಾದ್ರೆ ಒಂದು ಸೊಲ್ಯೂಷನ್ ಅನ್ನೋದು ಬೇಕು ಅಲ್ವಾ? ಎಷ್ಟು ವರ್ಷಗಳು ಅಂತ ಇದೇ ರೀತಿ ಆಗಿರೋದಕ್ಕೆ ಸಾಧ್ಯ ಅನ್ನೋದು ಕೆಲವರು ಪ್ರಶ್ನೆ. ಫಸ್ಟ್ ಅಷ್ಟು ಈಸಿಯಾಗಿ ಒಂದು ಮಾತುಕತೆಯಲ್ಲಿ ಬಗೆಹರಿದು ಬಿಡುತ್ತಾ ಸಮಸ್ಯೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇದೆ. ಗೊತ್ತಿಲ್ಲ, ನೋಡಬೇಕಾಗತ್ತೆ ಯಾವ ರೀತಿಯಾದಂಥ ಚರ್ಚೆ